ಈಗ ನೀನು ಕೇಳಿದ್ದು ಅಂತ ತಿಳ್ಕೊ ನೀನು, ಇನ್ನೊಬ್ಬನಿಗೆ ಕೇಳಿದ್ದು ಅಂತ ತಿಳ್ಕೊ ನೀನು, ಅವ ಸರಿಯಾಗಿ ಉತ್ತರ ಕೊಟ್ಟು ಇದ್ರಾಗ ಹೆಂಗದ ಕ್ವಶನ್ಗಳು ತಿಳ್ಕೊಲ್ಲ. ನೋಡಪ್ಪ, ನೀವು ನೊಂದ ರೈತದಿರಿ. ಹೌದ್ರಿ, ನೊಂದ ರೈತರಿದ್ದೀರಿ. ನಿಮ್ಗೆ ಸರ್ಕಾರದಿಂದ ಯಾವ ಸಹಾಯಧನ ಸಿಕ್ಕತ್ತೆ ಅಂದರೆ, ಯಾವ ಸರ್ಕಾರದಿಂದ? ಈಗಿರುವ ಸರ್ಕಾರದಿಂದ ಈ ಸಹಾಯಧನ ಹೆಂಗಸರು ಸಿಕ್ಕತ್ರಿ, ರೈತರಿಗೆ ಸಿಕ್ಕಿಲ್ಲ. ರೈತರಿಗೆ ಅಂತ ಏನು ಚೂಜಿ ಮುರುಕಿಲ್ಲ. ಈಗ ನೀವು ಭೂಮಿಯೊಳಗೆ ಬಿತ್ತೀರಿ, ಬಿತ್ತೇವ್ರಿ, ಅದಕ್ಕೆ ಯಾವ್ದು ಪರಿಹಾರ ಕೊಡವಲ್ರ. ಮಳೆ ಅಂತ ಆಗಿಲ್ಲ, ಮಳೆ ಆಗಿಲ್ಲ ರೀ ಸರ್. ಗೊಬ್ಬರ ಬೀಜ ಎಲ್ಲ ಲಕ್ಷ ಹಾಕಿ ನಾವು ಸತ್ಯಾನಾಶ ಆಗ್ಯಾವ್ರಿ ಸರ್. ಈಗ ಒಂದು ಎಕರೆಗೆ 20-30 ಖರ್ಚು ಮಾಡಿರಿ, ಅಷ್ಟು ಆಗ್ಯಾವ್ರಿ. 50,000 ಮಟ್ಟ ಬಿತ್ತಿದ್ದೀವ. ಹಾಂ, ಹಿಂಗಾರಿನೂ ಬಿತ್ತೇವೆ. ಈಗ ಬೀಜ ಎಲ್ಲ ಗೊಬ್ಬರ ರೀ, ಮುಂಗಾರಿ ಉದ್ದಿನ ಬೀಜ ಎಲ್ಲ ಇವು ಗೊಬ್ಬರ ಬೀಜ ಬೆಳೆ ಗಾಡಿ ಎಲ್ಲ ಒಂದು 50,000 ಬರ್ತದೆ ಎಕರೆಗೆ. ಬರ್ತೈತಲ್ಲ, ಎರಡು ಪೀಕ್ ಅಂದ್ರೆ ಅಷ್ಟು ಬರ್ತೈತೆ. ಮತ್ತೀಗ ನಿಮ್ಗೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ದಾರ ನಿಮ್ಗೆ ಏನಾರ ಪರಿಹಾರ ಘೋಷಿಸ್ಯಾರ? ಇವು ಆಧಾರ್ ಕಾರ್ಡ್ ಹೊಲದ ಉತ್ತರ ಕೊಡಂದಾರ್ರಿ. ಹಾಂ, ಅದಕ್ಕೆ ಎಷ್ಟು ಕೊಡ್ತಾರೆ ಏನೋ ಅವ್ರಿಗೆ ಬಿಟ್ಬಿಟ್ಟಿದ್ರಪ್ಪ. ಹೌದು, 2,000 1,000 ಕೊಟ್ರಿ ಏನು ಲಾಭ ಆಗತ್ತೆ? ಏನು ಲಾಭ ಇಲ್ರಿ, ಅದನ್ನು ಕೊಡೋದು ಬೇಡ ಅವ್ರು. ಹಾಂ, ಈಗ ನಿಮ್ಗೆ ಎಕರೆಗೆ 50,000 ಖರ್ಚು ಬಂದೈತೆ ಅಂದ್ರೆ ಕನಿಷ್ಠ 25,000 ಕೊಡ್ಬೇಕು. ಹೌದು, ಎಕರೆಗೆ 25 ಕೊಟ್ಟರೆ ಅರ್ಧ ಬದುಕ್ತೀರಿ. ಹೌದಲ್ಲ? ಹಾಂ, ಅರ್ಧ ಕೊಡ್ಬೇಕು. ಮತ್ತು ಅವ್ರು ಕೊಡ್ಲಿಕ್ಕಂತಂದ್ರೆ ತ್ರಾಸ. ಕಾಂಗ್ರೆಸ್ ತಂದಿದ್ದು ಇನ್ನೊಮ್ಮೆ ನಮಸ್ಕಾರಪ್ಪ ಯಪ್ಪ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಕತಿ. ಹೌದು, ಆಕತ್ರಿ. ಹೌದು. ಅದಕ್ಕೆ ಹಿಂದ್ಕ BJP ಗೌರ್ಮೆಂಟ್ ಇತ್ತಲ್ಲ, ನಿಮಗೆ ಏನಾರು ಪರಿಹಾರ ಕೊಟ್ಟಿದ್ರೇನ ಅವರು? ಏನ್ರಿ, ಮಳೆ ಆದ್ರೂ ಆತು, ಮಳೆ ಹೋದ್ರು ಆತ. ಹಾಂ, ಪರಿಹಾರ ತಕ್ಷಣ ವರ್ಷದಾಗ 40,000 ರೂಪಾಯಿ ನಮಗೆ ಒಂದು ಖಾತೆಗೆ ಬಿಟ್ಟರು. ಒಬ್ಬೊಬ್ಬ. ಹಾಂ, ಮೋದಿ ಗೌರ್ಮೆಂಟ್ ಫಸಲ್ ಬಿಮಾ ಯೋಜನೆ ಒಳಗೆ ರೊಕ್ಕ ಬಂದಾವ ನಿಮ್ಗೆ? ಎಲ್ಲ ಬಂದಾವ್ರಿ ಸರ್. ಹಾಂ, ಮತ್ತು ಅದರಿಂದ ನಿಮ್ಗೆ ಅನುಕೂಲ ಆಗೈತೆ? ಅನುಕೂಲ ಅಲ್ರಿ, ನಮಗೆ ಎಲ್ಲ ಥರ ಅನುಕೂಲ ಆಗೈತೆ. ಅದು ಮಡ್ರಾಜಂದು ಆಗೈತಿ, ಇವ್ರದ್ದು ಆಗೈತಿ. ಮಳೆ ಶೋಭಾನು ಅದು ಇವ್ರದ್ದು ಆಗೈತಿ, ಇವರು ಆತಿ. ನಾವು ರೈತರು ಬದುಕಕ್ಕೆ ಒಂದು ದಾರಿ ಆಗೈತ್ರಿ. ಹಾಂ, ಬದುಕರಿ. ಇವ್ರು ಈ ಸಲ ಹಗ್ಗ ತಗೊಳಕತ್ತಾರ ಇವ್ರು ಕಾಂಗ್ರೆಸ್ ಸರ್ಕಾರ ಸೋಲ್ಬೇಕು. ಉರ್ಲಾಕೊಳ್ಳೋ ಪರಿಸ್ಥಿತಿ ಬಂದೈತೆ. ಅವ್ರಿ ಅವ್ರವ್ರ ಸಚಿವ ಸ್ಥಾನಕ್ಕೆ ಬದಲಾಗ್ತಾರ. ಮಕ್ಕಳ CM ಬೇಕು, ನನಗೆ DCM ಬೇಕು ಅಂತ ಇದನ್ನ ಮಾತಾಡ್ತಾರ್ರಿ. ಹಾಂ, ಕಾಂಗ್ರೆಸ್ ಸರ್ಕಾರದವ್ರು. ಹೌದೌದು, ಇಲ್ಲಿ ರೈತರು ಸಹಾಯಕತ್ತಾರ. ಹೌದೌದು. ನೋಡೋದ ಇವ್ರಿಗೆ ಯಾರೂ ಇಲ್ಲ. ಹಾಂ, ಅದಕ್ಕೆ ನೋಡ್ಕೊಂಡು ಸರ್ಕಾರ ಮಾಡನ್ರಿ ಸರ್. ಆಯ್ತು, ನಾವು ಇನ್ನೂ ನಮಸ್ಕಾರ.